ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ನಿಧನರಾಗಿದ್ದಾರೆ. ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ರಾತ್ರಿ 9 ಗಂಟೆಗೆ ನೋಡ್ತಾ ಇದ್ವಿ ನಾವು. ಅವ್ರಿಗೆ ಸೀರಿಯಸ್ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇತ್ತು. ಹೃದಯಾಘಾತ ಆಗಿದೆ, ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಅಂತ ಹೇಳಿ ಅವ್ರ ಕುಟುಂಬಸ್ಥರು ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ ಅಂತ ಹೇಳ್ತಾ ಇದ್ರು. ಬಟ್ ಸೀರಿಯಸ್ ಆಗಿತ್ತು. ವೈದ್ಯರು ಹೇಳ್ತಾ ಇದ್ರು ಚಿಂತಾಜನಕ ಪರಿಸ್ಥಿತಿ ಇದೆ, ಐಸಿಯುನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅಂತ. 92 ವರ್ಷ ವಯಸ್ಸಾಗಿತ್ತು ಅವ್ರಿಗೆ. 1933 ಜನಿಸಿದವರು. ಬಟ್ ಈಗ ಚಿಕಿತ್ಸೆಗೆ ಸ್ಪಂದಿಸದೆ ನಿಧನರಾಗಿದ್ದಾರೆ. ಭಾಳ ದೊಡ್ಡ ಕಲಾವಿದೆ ರೀ, ದಂತಕತೆ ಅಂತ ಹೇಳ್ಬೋದು, ಲೆಜೆಂಡರಿ. ಅವ್ರ ಹಾಡು 12,000ಕ್ಕಿಂತ ಹೆಚ್ಚು 20 ಭಾಷೆಯಲ್ಲಿ ಹಾಡಿದ್ದಾರೆ ಅವರು. ಕನ್ನಡದಲ್ಲೂ 3 ಸಾಂಗ್ ಹಾಡಿದ್ದಾರೆ. ಮರಾಠಿ ಅವರ ಮಾತೃಭಾಷೆ. ಅಲ್ಲಿಂದ ಶುರುವಾಗುತ್ತೆ. ಅವರು ಬಾಲಕಿ ಇದ್ದಾಗಲೇ ಸಂಗೀತದ ಮೇಲೆ ಅಪಾರವಾದಂಥ ಆಸಕ್ತಿ ಅವರಿಗೆ. ಬ್ರೀಚ್ ಕ್ಯಾಂಡಿ ಆಸ್ಪತ್ರೆ ಸುತ್ತಮುತ್ತ ಈಗ ಭಾರಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಇಡೀ ಜಗತ್ತಿನಾದ್ಯಂತ ಅಭಿಮಾನಿಗಳನ್ನು ರಂಜಿಸಿದಂತಹ ಖ್ಯಾತ ಗಾಯಕಿ ಆಶಾ ಭೋಸ್ಲೆ ಅವರು. ಲತಾ ಮಂಗೇಶ್ಕರ್ ಹೆಸರು ನೀವು ಕೇಳಿರ್ಬೋದು, ಅವ್ರ ಸಾಂಗ್ಗಳನ್ನು ಕೂಡ ನೀವು ಕೇಳಿರ್ಬೋದು. ಅವರ ಸಹೋದರಿ ಇವರು, ಅವ್ರ ತಂಗಿ ಇವರು. ಆದರೆ ಅವರು ಮಾಡಿರುವಂಥ ಸಾಧನೆ ಇದೆಯಲ್ವಾ, ಎಲ್ಲವೂ ಕೂಡ ಹಿಟ್ ಸಾಂಗ್ಗಳನ್ನು ಕೊಟ್ಟಂಥ ಒಂದು ಶ್ರೇಯಸ್ಸು ಅವರಿಗೆ ಸಲ್ಲುತ್ತೆ. 90ರ ಇಳಿ ವಯಸ್ಸಿನಲ್ಲೂ ಕೂಡ ಲೈವ್ ಶೋನಲ್ಲಿ ಭಾಗಿಯಾಗಿದ್ದರು. ಕಂಚಿನ ಕಂಠ ಅವ್ರದ್ದು, ಮಂತ್ರ ಮುಗ್ಧಗೊಳಿಸ್ತಾ ಇದ್ದರು. ಅವರ ಹಾಡುಗಳನ್ನು ಕೇಳ್ತಾ ಇದ್ರೇ ಎಲ್ಲರೂ ಕೂಡ ಬೆರಗಾಗ್ಬಿಡ್ತಾ ಇದ್ರು. ಅಂಥ ಹಾಡುಗಳನ್ನು ಅವರು ಕೊಟ್ಟಿದ್ದಾರೆ. ಅವರ ಅಗಲಿಕೆ ಇಡೀ ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ. ಸಾಕಷ್ಟು ಅವರ ಅಭಿಮಾನಿಗಳು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದರು, ಬೇಗ ಗುಣಮುಖರಾಗಲಿ ಅವರು ಅಂಥೇಳಿ. ಆದರೆ ಪ್ರಾರ್ಥನೆಯಲ್ಲಿ ಫಲ ಕೊಟ್ಟಲಿಲ್ಲ. ಕನ್ನಡ, ಹಿಂದಿ, ಮರಾಠಿ, ತಮಿಳು, ತೆಲುಗು, ಮಲಯಾಳಂ, ಅಸ್ಸಾಮಿ, ಭೋಜ್ಪುರಿ, ನೇಪಾಳಿ, ಬೆಂಗಾಲಿ, ಇನ್ನೂ ಹಲವು ಭಾಷೆಗಳಲ್ಲಿ ಹಾಡಿದ್ದಾರೆ ಅವರು. ಪ್ರಶಸ್ತಿಗೆ ಲೆಕ್ಕನ ಇಲ್ಲ ಅವ್ರಿಗೆ. ಅವ್ರ ಮನೆ ಎಲ್ಲ ತುಂಬಿದವು ಪ್ರಶಸ್ತಿಗಳು. ಏಷ್ಯಾ ನೈಟಿಂಗೇಲ್ ಪ್ರಶಸ್ತಿ ಬಂದಿದೆ, ಲತಾ ಮಂಗೇಶ್ಕರ್ ಪ್ರಶಸ್ತಿ, ಫಿಲ್ಮ್ ಫೇರ್ ಅವಾರ್ಡ್ಗಳು ಕೂಡ ಬಂದಿದ್ದಾವೆ. 3 ಬಾರಿ ಪ್ರತಿಷ್ಠಿತ ಗ್ರಾಮಿ ನಾಮಿನೇಟ್ ಕೂಡ ಆಗಿದ್ದರವರು. 21,000ಕ್ಕೂ ಹೆಚ್ಚು ಸಾಂಗ್ಗಳನ್ನು ಹಾಡಿದ್ದಾರೆ ಅಂತ ಕೆಲವು ವರದಿಗಳು ಹೇಳ್ತಾ ಇದ್ದಾವೆ. ಇನ್ನು ಭಾರತ ರತ್ನ ಲತಾ ಮಂಗೇಶ್ಕರ್ ಅವರ ಸಹೋದರಿ ಆಗಿದ್ದಾರೆ ಅವರು. 3 ಮಕ್ಕಳು ಮತ್ತು ಮೊಮ್ಮಕ್ಕಳು ಕೂಡ ಇದ್ದಾರೆ ಅವ್ರಿಗೆ. ಅವರು ಉದ್ಯಮಿ ಕೂಡ ಆಗಿದ್ದರು. ಅವರು ಒಂದು ರೆಸ್ಟೋರೆಂಟನ್ನು ನಡೆಸ್ತಾ ಇದ್ದರು, ಆಶಾಸ್ ಕಿಚನ್ ದುಬೈ ಅಂಥೇಳಿ. ಕುವೈತು ಮತ್ತು ಗಲ್ಫ್ ರಾಷ್ಟ್ರಗಳಲ್ಲೂ ಕೂಡ ಅವರ ಸ್ವಂತ ಹೋಟೆಲ್ಗಳನ್ನು ಕೂಡ ಇದ್ವು.